ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದನ್ನ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದ ವಾಟಾಳ್ ನಾಗರಾಜ್ ಅವರ ಹೋರಾಟಕ್ಕೆ ಹಲವು ಕನ್ನಡಪರ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಈ ಹೋರಾಟದಲ್ಲಿ ಕರುನಾಡ ಹಿತ ರಕ್ಷಣಾ ವೇದಿಕೆ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದಾರೆ. ಕರುನಾಡ ಹಿತ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಜ್ಯೋತಿಕುಮಾರ್ ಆಚಾರಿ, ಮೈಸೂರು ಜಿಲ್ಲಾ ಅಧ್ಯಕ್ಷ ವಿಜಯ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹರೀಶ್ ಹಾಗೂ ಬೇವಿನಮರ ಕಾಲೋನಿ ಶಾಖೆ ಅಧ್ಯಕ್ಷ ವಿಕ್ರಮ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇದೇ ವೇಳೆ ಪಿಟಿವಿ ನ್ಯೂಸ್ ಕನ್ನಡದ ಸಂಸ್ಥಾಪಕ ವೈಟ್ಫೀಲ್ಡ್ ಪ್ರವೀಣ್, ಜೈ ಭೀಮ್ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಅಣ್ಣಯ್ಯ ಹಾಗೂ ಕಾನೂನು ಸಲಹೆಗಾರ ವೇಣು ಕೂಡ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡೋ ಮಾತೇ ಇಲ್ಲ. ರಾಜ್ಯದ ರೈತರ ಹಿತಾಸಕ್ತಿಗಾಗಿ ಹೋರಾಟ ಮುಂದುವರಿಸಲಾಗುತ್ತೆ ಅಂತ ಪ್ರತಿಭಟನಾಕಾರರು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಏನು, ಸರ್ಕಾರದ ಮುಂದಿನ ನಡೆ ಏನು ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಹಲೋ ಎಲ್ಲರಿಗೂ ನಮಸ್ಕಾರ. ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಇಂದು ರಾಜ್ಯಾದ್ಯಂತ ಕರ್ನಾಟಕ ಬಂದ್ನ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿಗೆ ಒಂದು ಕಾವೇರಿ ನೀರನ್ನ ಬಿಡಬಾರ್ದು ಅಂತಂದು ಈ ಒಂದು ವಾಟಾಳ್ ನಾಗರಾಜ್ ಅವರ ಸಂಘಟನೆ ವತಿಯಿಂದ ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ. ಒಂದಿಷ್ಟು ಜನ ನಮ್ಮ ಜೊತೆಗಿದ್ದಾರೆ, ಈಗ ಒಕ್ಕೂಟದವರಿದ್ದಾರೆ, ಹಲವಾರು ಸಂಘಟನೆಯವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಈ ಒಂದು ಬಂದ್ ಘೋಷಣೆ ಮಾಡಿದ್ದು ಒಳ್ಳೇದಾ ಅಥವಾ ಏನು ಅನ್ನೋದ್ರ ಬಗ್ಗೆ. ಸರ್, ಈಗ ಬಂದ್ ಘೋಷಣೆ ಆಗಿದೆ, ಈಗ ಏನು ಹೇಳ್ತೀರಾ? ಮೇಡಮ್, ಇವತ್ತು ಬಂದ್ ಮಾಡೋಂಥದ್ದು ಒಳ್ಳೆಯ ಉದ್ದೇಶದಿಂದ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬೆಳಗಿಂದ ಸಹ ನಾವು ಈ ಬಂದ್ಗೆ ಬೆಂಬಲವನ್ನು ಕರುನಾಡ ಹಿತರಕ್ಷಣಾ ವೇದಿಕೆ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಸಂಘಟನೆಯವರು, ಕನ್ನಡ ಪರ ಸಂಘಟನೆ, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸಹ ಇವತ್ತು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಉತ್ತಮವಾದ ಬೆಳವಣಿಗೆ ಇದು. ಯಾಕಂತ ಹೇಳಿದ್ರೆ ನಮಗೆ ನೀರಿಲ್ಲ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಾವು ತಮಿಳುನಾಡಿಗೆ ನೀರು ಬಿಡೋದು ಎಷ್ಟು ಸರಿ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮೇಡಮ್, ಇದು ಕೇವಲ ಈಗ ಒಂದು ವರ್ಷದಲ್ಲ, ಸುಮಾರು ವರ್ಷಗಳಿಂದ ಈ ಒಂದು ಪ್ರತಿಭಟನೆ ನಡೀತಾನೆ ಇದೆ ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿಗೆ ಬಿಡಬಾರ್ದು ಅಂತಂದು. ಸೊ ಈಗ ಮುಂದಿನ ದಿನಗಳಲ್ಲಿ ಇದು ಒಂದು ಇಲ್ಲಿಗೆ ಇತ್ಯರ್ಥ ಆಗುತ್ತಾ ಅಥವಾ ಏನು ಅನ್ನೋದ್ರ ಬಗ್ಗೆ? ಮೇಡಮ್, ಇತ್ಯರ್ಥ ಆಗಬೇಕು ಅಂತೇಳಿನೇ ನಾವು ಹೋರಾಟ ಕೈಗೊಂಡಿರೋದು. ಯಾಕಂತ ಹೇಳಿದ್ರೆ ಇದು ಇವತ್ತಿಂದು ನೆನೆ ಸಮಸ್ಯೆ ಅಲ್ಲ, ಸುಮಾರು ದಶಕಗಳಿಂದ ವರ್ಷಗಳಿಂದ ಬರುವಂಥ ಸಮಸ್ಯೆ. ಈಗಲಾದರೂ ಸರ್ಕಾರ ಎಚ್ಚೆತ್ಕೋಬೇಕು. ನಮ್ಮ ಸರ್ಕಾರ ಇದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಮೇಕೆದಾಟು ಯೋಜನೆಯನ್ನು ಕೈಗೆತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಕೆಳಗಿಳಿಸಿದ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡುತ್ತೆ. ಸರ್, ತಾವೇನು ಹೇಳ್ತೀರಾ? ಬಂಧುಗಳೇ, ನಾನು ಕರ್ನಾಟಕದ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಏನು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಗರ್ಜನೆ ಆಗಿರ್ಬೋದು, ಇವತ್ತು ಜೈ ಭೀಮ್ ಕರ್ನಾಟಕ ಸಂಘಟನೆ ಆಗಿರ್ಬೋದು, ಇವತ್ತು ಏನು ಕಾವೇರಿ ನೀರಿನ ಹೋರಾಟಕ್ಕೆ ಬೆಂಬಲ ನಾವು ಸೂಚಿಸ್ತಾ ಇದ್ದೀರಿ. ಅದರಲ್ಲಿ ಕನ್ನಡಿಗರಿಗೆ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲು ನಾವು ನಮ್ಮ ರಾಜ್ಯಕ್ಕೆ ನೀರು ಬೇಕು. ನಮ್ಮ ರಾಜ್ಯಕ್ಕೆ ನೀರಿಲ್ಲ ಅಂದರೆ ನಾವು ಇನ್ನೊಬ್ಬರಿಗೆ ಬಿಡೋದು ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಏನು ಕನ್ನಡಿಗರು ಇದಕ್ಕೆಲ್ಲರೂ ಬೆಂಬಲ ಕೊಡಬೇಕು. ಯಾರೋ ಹಲ್ವಾರು ಸಂಘಟನೆಗಳು ಬೆಂಬಲ ಕೊಡಲ್ಲ ಅಂತೇಳ್ಬಿಟ್ಟು ನೀವು ಕನ್ನಡಿಗರು ಮನೆಯಲ್ಲಿದ್ದರೆ ಏನು ಕಷ್ಟ ಆಗ್ತದೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ 60% ಬಡವರು ಇದ್ದಾರೆ. ಅವರಿಗೆ ನೀರು ಕೊಂಡ್ಕೊಳೋಷ್ಟು ದುಡ್ಡು ಇರಲ್ಲ, ದುಡಿಮೆನೂ ಇರಲ್ಲ. ಅದರಿಂದ ಯಾರೋ VIP ಇರೋವಂಥ ಸಂಘಟನೆಗಳು ಇವತ್ತೇನು ಬೆಂಬಲ ಕೊಡಲ್ಲ ಅಂತಾರೋ ಅದು ನಮಗೆ ನೋವು ತಂದಿರೋವಂಥ ಸಂಗತಿ. ಕನ್ನಡಿಗರೇ, ನೀವೆಲ್ಲ ಒಗ್ಗಟ್ಟಾಗಿ ಕಾವೇರಿ ನೀರು ಉಳಿಸಿ ಅಂತ ಹೇಳ್ತಾ ನಾವು ಇವತ್ತೇನು ಒಂದು ಕಡೆ ವಾಟಾಳ್ ನಾಗರಾಜ್ ಅವರೇ ಕರೆ ಕೊಟ್ಟಿರೋದು. ಈಗ ಅವನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಒಂದಿಷ್ಟು ಸಂಘಟನೆಗಳು ಏನು ಹೇಳ್ತಾ ಇದ್ದಾರೆ, ನಾವು ಬಂದ್ನ ವಾಪಸ್ ತೊಗೊಂಡಿದ್ದೀವಿ. ಈಗ DK ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು, ಈಗ ಬಂದ್ನ ವಾಪಸ್ ತೊಗೊಂಡಿದ್ದಾರೆ. ಯಾವುದೇ ರೀತಿಯಾಗಿ ಬಂದ್ ಈಗ ಮುಂದಿನ ದಿನ ಆಗೋದಿಲ್ಲ, ಇವತ್ತು ಕೂಡ ಆಗೋದಿಲ್ಲ, ಮುಂದೆ ಯಾವಾಗೂ ಆಗೋದಿಲ್ಲ ಅಂತ ಕೂಡ ಹೇಳ್ತದೆ. ಅದಕ್ಕೇನು ಹೇಳ್ತೀರ ತಾವು? ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀರಿ. ನೀವು ಇವತ್ತು ಮಾನ್ಯ ಮುಖ್ಯಮಂತ್ರಿ ಆಗಿದ್ದೀರಾ. ಈ ರಾಜ್ಯದ ಒಂದು ಲೆಕ್ಕದಲ್ಲಿ ತಂದೆ ತಾಯಿ ಥರ ನೀವು. ಇವತ್ತು ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಕ್ಕೆ ಬಿಡಬೇಡಿ. ದಯವಿಟ್ಟು ನಿಮಗೆ ನಮ್ಮ ಬೇಡಿಕೆ ಏನಂದರೆ, ಕಾವೇರಿ ನೀರು ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಮತ್ತು ಏನಿವತ್ತು ನಮ್ಮ ಸಂಘಟನೆಗಳು ಇವತ್ತು ವಾಪಸ್ ತಗೊಂಡಿದೆ ಅಂದರೆ ಅದು ಭಯ ಬಿದ್ದಲ್ಲ, ಇಲ್ಲ ಯಾರಿಗೂ ಹಂಚ್ಕೊಂಡಲ್ಲ, ಇಲ್ಲ ನೀವು ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತಲ್ಲ. ನಾವು ಏನೋ ಒಂದು ಉದ್ದೇಶದಿಂದ ನಿಮಗೆ
ನೋಡೋಣ ನೀವೇನೋ ಮಾಡ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜಣ್ಣವರಾಗಿರ್ಬೋದು, ಇವತ್ತು ಹಲವಾರು ಸಂಘಟನೆಗಳಾಗಿರ್ಬೋದು, ಅದರಲ್ಲೂ ನಮ್ಮ ಭಾಗದ ಸಂಘಟನೆಗಳು ಇವತ್ತೇನು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಗರ್ಜನೆಯವರಾಗಿರ್ಬೋದು, ಜೈ ಭೀಮ್ ಸಂಘಟನೆಯವರಾಗಿರ್ಬೋದು, ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೀಟಿಂದ ಇಳಿಸುವಂಥ ಕೆಲಸ ಈ ಕನ್ನಡಿಗರು ಮಾಡ್ತಾರೆ ಅನ್ನೋದಕ್ಕೆ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಕನ್ನಡಿಗರನ್ನ ಎದುರಾಕೊಂಡು ಆಳಿದವರು ಇತಿಹಾಸ ಇಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮಲ್ಲಿ ಒಂದು ಬೇಡಿಕೆ, ನಮ್ಮ ಕಾವೇರಿ ನೀರು ನಮಗೇ ಇರಬೇಕು, ಹೊರ ರಾಜ್ಯಕ್ಕೆ ಬಿಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರೂ ನಮಸ್ಕಾರ. ನಾನು ಏನು ಮಾತಾಡಬೇಕು ಹಿರಿಯ ನಾಯಕರು ಮಾತಾಡಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ನಾಡು ನೆಲ ಜಲ ಭಾಷೆ ಅಂತ ಬಂದರೆ ದಯವಿಟ್ಟು ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ದಯವಿಟ್ಟು ಸಂಘಟನೆಯವರು ಸಪೋರ್ಟ್ ಮಾಡಿರಿ. ನೀರಿನ ನಮ್ಮ ಕಾವೇರಿ ತಾಯಿ ಪರವಾಗಿ ನಿಲ್ಲರಿ. ಬೇರೆ ರಾಜ್ಯದವರಿಗೋಸ್ಕರ ಬಂದು ನಮ್ಮ ರಾಜ್ಯದವರಿಗೆ, ನಮ್ಮ ಸಂಘಟನೆಯವರನ್ನು ತುಲಿಯುವಂಥ ಕೆಲಸಗಳು ಮಾಡಬೇಡಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾಯಿದ್ದೀನಿ. ಸರ್, ಈಗ ಬಂದ್ ಮಾಡೋದ್ರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ ಅಂತ ಕೂಡ ಒಂದಿಷ್ಟು ಮಾತುಗಳು ಬರ್ತಾ ಇದೆ. ಅದಕ್ಕೇನು ಹೇಳ್ತಾರೆ ಸರ್ ತಾವು? ಈಗ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಬಂದ್ ಮಾಡೇ ಮಾಡ್ತೀವಿ. ಹೌದು, ಇದರಿಂದ ಆರ್ಥಿಕ ವ್ಯತಿರಿಕ್ತ ಪರಿಣಾಮ ಆಗುವಂಥದ್ದು ಸಹಜವಾಗಿ ನಿಜವೇ ಹೌದು. ಆದರೆ ನಮಗೆ ಪರಿಣಾಮಕ್ಕಿಂತಲೂ ಕಾವೇರಿ ವಿಚಾರದಲ್ಲಿ ಪರಿಹಾರ ಅನ್ನೋದೇ ದೊಡ್ಡ ವಿಷಯವಾಗಿದೆ. ಒಂದು ದಿನ ಬೇಕಂದರೆ ಒಪ್ಪತ್ತಿದ್ದು ಬಿಡೋಣ ಕನ್ನಡಿಗರೆಲ್ಲ. ಆದರೆ ಕಾವೇರಿ ವಿಚಾರ ನಿಜವಾಗಲೂ ನೀರಿನ ಪ್ರಮಾಣ ಕ್ಯೂಸೆಕ್ಗಳಿಗಿಂತ, ನಮಗೆ ಬೇಕಾಗಿರ್ತಕ್ಕಂಥ ಕ್ಯೂಸೆಕ್ಗಳಿಗಿಂತ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನಾವು ಬಳಕೆ ಮಾಡ್ಕೋಬೇಕು ಅನ್ನೋದು, ಮತ್ತು ಇಲ್ಲಿರ್ತಕ್ಕಂಥ ರೈತರಿಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಇಲ್ಲಿ ನೀರು ನಾವು ಶೇಖರಣೆ ಮಾಡಿಕೊಂಡು ಉಳಿದದ್ದನ್ನು ನಾವು ಅವ್ರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನದಿ ನಿರ್ವಹಣಾ ಮಂಡಳಿ ಇದರ ಬಗ್ಗೆ ಬಹಳಷ್ಟು ಒಂದು ಏನು ಸೂಕ್ತ ತನಿಖೆಯನ್ನು ಮಾಡಬೇಕು, ವರದಿಯನ್ನು ಸಲ್ಲಿಸಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಬೇರೆ ಅನ್ಯ ರಾಜ್ಯಗಳ ಪ್ರಭಾವಕ್ಕೆ ಒಳಗಾಗಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಪ್ರಾಂತೀಯ ಪಕ್ಷದ ನಿರ್ಧಾರವನ್ನು ನಾವು ಏನದು ಬಹಳ ಕೇವಲವಾಗಿ ಪರಿಗಣಿಸುವಂಥ ಪರಿಸ್ಥಿತಿಯನ್ನು ನಾವು ತಂದಿಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಹುಟ್ಟಿ ಇಲ್ಲಿ ಹರಿತಕ್ಕಂಥ ಒಂದು ನದಿ ನೀರನ್ನು ಅಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ರೈತರ ಒಂದು ಬೇಡಿಕೆಯನ್ನು ತೀರಿಸಿದ ನಂತರ ಮಾತ್ರವಷ್ಟೇ ನಾವು ಅವರಿಗೆ ಕೊಡಬೇಕೆ ಹೊರತು ಇಲ್ಲಿಯೂ ಸಮಸ್ಯೆಯನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡು ಮತ್ತು ಅವ್ರಿಗೆ ನೀರು ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿನ ರಾಜ್ಯದ ಜನರ ಒಂದು ಅಸ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ಕೆಲಸ ಅಂತಲೇ ನಾನು ಭಾವಿಸ್ತೀನಿ. ಮತ್ತು ಕನ್ನಡಿಗರ ಒಂದು ಭಾವನಾತ್ಮಕ ಒಂದು ನದಿ ಈ ಒಂದು ಕಾವೇರಿ ತಾಯಿ. ಈ ತಾಯಿಯ ವಿಚಾರವಾಗಿ ಏನು ತಮಿಳುನಾಡಲ್ಲಿರ್ತಕ್ಕಂಥ ಆ ಒಂದು ಏನು ರಾಜಕೀಯ ಮನಸ್ಥಿತಿ ಇವತ್ತು ನಮ್ಮನ್ನು ಬಹುಕಾಲದಿಂದ ಶೋಷಣೆಗೆ ಒಳಪಡಿಸ್ತಾ ಇದೆ. ಅವರು ನಮ್ಮ ಅಣ್ಣ ತಮ್ಮಂದರೆ ಇರ್ಬೋದು, ಆದರೆ ನಮ್ಮಲ್ಲಿ ಯಥೇಚ್ಛವಾದಂಥ ನೀರಿನ ಶೇಖರಣೆ ಆದಂಥ ದಿನದಲ್ಲಿ ನಾವು ಉಳಿಸ್ಕೊಳ್ಳೋದಿಲ್ಲ. ಖಂಡಿತವಾಗಲೂ ಪರಿಸರಕ್ಕೆ ಅಥವಾ ಏನು ಅದಕ್ಕೆ ವಿರುದ್ಧವಾಗಿ ಆ ವಿರುದ್ಧ ತತ್ವವನ್ನು ನಾವು ಪಾಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ. ಆದ್ದರಿಂದ ಕಾವೇರಿ ತಾಯಿಯ ವಿಚಾರದಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳ ಹೊಟ್ಟೆಯನ್ನು ಏನದು ಭರಿಸಿ, ಇಲ್ಲಿರ್ತಕ್ಕಂಥ ಅವರ ಹಸಿವನ್ನು ನೀಗಿಸಿ, ಈ ಮಣ್ಣಿನ ಒಂದು ಫಲವತ್ತತೆಗೆ ತಾಯಿ ಮೊದಲು ಆದ್ಯತೆಯನ್ನು ಕೊಡಬೇಕು. ತದನಂತರ ಮುಂದಿನ ಏನು ಒಂದು ನದಿ ಹರಿಯುವಂಥ ಜಾಗದಲ್ಲಿ ಅವರ ಒಂದು ನೀರನ್ನು ನಾವು ಬಿಟ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತ ಹೇಳಿದ್ರೆ ಯಥೇಚ್ಛವಾಗಿ ನಮ್ಮಲ್ಲಿ ನೀರಿದ್ದರೆ ನಾವು ಖಂಡಿತವಾಗ್ಲೂ ಬಿಟ್ಕೊಡ್ತೀವಿ. ಈಗಿಲ್ಲ ಅಂತ ಹೇಳಿದಾಗ ಎಲ್ಲಿಂದ ತರೋದಕ್ಕೆ ಸಾಧ್ಯ ಅಲ್ವಾ? ಇಲ್ಲಿಯೇ ನಮಗೆ ಸಾಕಷ್ಟು ನೀರಿನ ಸಮಸ್ಯೆ ಇದ್ದಾಗ ಮತ್ತು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸದೆ ನಾವು ಅವ್ರಿಗೆ ನೀರು ಬಿಡುವಂಥದ್ದು ಖಂಡಿತವಾಗ್ಲೂ ಇದೊಂದು ರೀತಿಯಾಗಿರ್ತಕ್ಕಂಥ ಕನ್ನಡಿಗರಿಗೆ ಮೋಸನೇ ಹೌದು. ಈ ವಿಚಾರದಲ್ಲಿ ಸಂಘಟನೆಗಳೆಲ್ಲ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಬಹುಶಃ ಇದೊಂದು ನ್ಯಾಯಯುತವಾದಂಥ ಹೋರಾಟ ಅಂತಲೇ ನಾನು ಹೇಳ್ತೀನಿ. ಮೇಡಮ್, ಈಗ ನಮ್ಮ ಸರ್ಕಾರ DK ಶಿವಕುಮಾರ್ ಆಗಲಿ ಯಾವುದೇ ಸರ್ಕಾರ ಆಗಲಿ ಅವ್ರು ಯೋಚನೆ ಮಾಡ್ತಾರೆ ಅದನ್ನು ನೀವೇ ತಿಳ್ಕೊಳ್ಳಿ. ಬಿಡದಿ ಟೌನ್ಶಿಪ್ ಅನ್ನೋದು ಏನಕ್ಕಂದರೆ ಅಲ್ಲಿರೋ ರೈತರ ಜಮೀನನ್ನ ಕಬಳಿಸ್ಬಿಟ್ರೆ ಮತ್ತು ಅವರು ವ್ಯವಸಾಯ ಮಾಡೋದಕ್ಕಾಗಲ್ಲ, ನೀರು ಕೇಳಲ್ಲ ಅಂತ ಮೈಂಡಲ್ಲಿ ಇಟ್ಕೊಂಡು ಅವರು ಟೌನ್ಶಿಪ್ ಎಲ್ಲ ಮಾಡಬೇಕಂತ ಹೊರಟಿರೋದು. ಈ ನಾಡಲ್ಲಿ ಏನೇ ಆಗಲಿ ಮೇಡಮ್, ಈಗ ನಮ್ಮ ಬ್ರದರ್ ಹೇಳ್ದಂಗೆ ತಮಿಳ್ನಾಡಾಗಲಿ ಆಂಧ್ರ ಆಗಲಿ ನಾವೆಲ್ಲ ಅಣ್ತಂಬಂದರೆ ನಮ್ಮ ನಾಡನ್ನು ಜಲ ನೀರು ಬೇಕಂತ ಬಂದಾಗ ನಮ್ಮ ಯಾರು ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ. ವಾಟಾಳ್ ನಾಗರಾಜನ ಅರೆಸ್ಟ್ ಮಾಡ್ತಾರೆ, ಅವ್ರು ಬಂದು ಅವ್ರ ಮನೆ ಸ್ವಂತಕ್ಕೆ ಮಾಡ್ಕೊತಲ್ಲ, ರೈತರ ಬಗ್ಗೆ ನೀರಿಗೋಸ್ಕರ ಮಾಡ್ತಾರೆ. ಅದಕ್ಕೆ ಅವ್ರ ಹೋರಾಟಕ್ಕೆ ನಾವು ಬೆಂಬಲ ಕೊಡಲೇಬೇಕಾಗುತ್ತೆ. ನಮ್ಮ ಜೈ ಭೀಮ್ ಸಂಘಟನೆ ಬಂದು ಕಾನ್ಸ್ಟಿಟ್ಯೂಟಿವ್ ಬರ್ದಿರೋದು ಇಂಡಿಯಾಕ್ಕೆ ಅಂದ್ಬಿಟ್ಟು ನಮ್ಗೆ ಗೊತ್ತು. ಆದರೆ ಈ ನಾಡಲ್ಲಿ ನಾವು ಬದುಕಿರೋದು, ಈ ನಾಡಲ್ಲಿ ನೀರು ಕುಡಿತಾ ಇರೋದು, ಅದು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡಲೇಬೇಕು. ಪ್ರತಿಯೊಬ್ಬರು ಸಂಘಟನೆ ಅಂತಲ್ಲ,
ಪ್ರತಿಯೊಬ್ಬರು ಮನೆಯಲ್ಲೂ ಬರಬೇಕು, ಅವ್ರ ಮನೆಗೆ ಎಲ್ಲರೂ ನೀರು ಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರು ರೋಡ್ಗೆ ಬಂದು ಜಗಳ ಮಾಡ್ರೆ ನೀರು ಸಿಗೋದು. ಇಲ್ಲ ಮನೇಲಿ ಕೂತ್ಕೊಂತೀರ ಯಾರು 20 ರೂಪಾಯಿ ಬಿಸ್ಲೇರಿ ಬಿಡ್ಲಿ ನೀರು ಕೊಟ್ಟರೆ ಅವರು ಇವತ್ತೊಂದು ದಿವಸ ಕೊಟ್ಟಿದ್ದಾರೆ, ನಾಳೆ ದಿವಸ ಅವ್ರ ಮಕ್ಳಿಗೆ ಅವ್ರ ಮೊಮ್ಮಕ್ಳಿಗೆ ಕಾವೇರಿ ನೀರನ್ನು ಉಳಿಸ್ಕೊಂಡ್ರೇ ಇಷ್ಟು ಜನ್ರೇಷನ್ಗೆಲ್ಲ ನೀರಾಗೋದು ಅಂತ ಹೇಳಿದೆ. ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟು ನಮ್ಮ ನೀರಿಗಾಗಿ ನಾವು ಹೋರಾಟ ಮಾಡೋಣ, ನಮ್ಮ ಕನ್ನಡಕ್ಕಾಗಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಇವೆರಡು ಮಾತು ಮುಗಿಸ್ತಾ ಇದ್ದೀನಿ ಮೇಡಮ್. ಬಂಧುಗಳೇ, ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂದರೆ, ನಾವು ತಮಿಳ್ನಾಡಿಗೆ ಬೇಕಾದರೆ ನಮ್ಮ ರತ್ತನ ಕಳಿಸ್ತೀರಿ, ಕಾವೇರಿ ನೀರಿಗೆ ಕಳಿಸಲ್ಲ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅತಿ ಶೀಘ್ರದಲ್ಲಿ ಕಾವೇರಿ ತಾಯಿಗೋಸ್ಕರ ನಾವು ರತ್ತನ ನಾವೇ ದಾನ ಮಾಡಿ ತಮಿಳ್ನಾಡು ಮಾನ್ಯ ಮುಖ್ಯಮಂತ್ರಿಗಳು ವಿಜಯ್ ಅವರಿಗೆ ನಾವೇ ಅದನ್ನು ಕೊರಿಯರ್ ಮಾಡ್ತೀರಿ. ಕಾವೇರಿ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಒಕ್ಕೂಟದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೈ ಭೀಮ್, ಜೈ ಕರ್ನಾಟಕ.